ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಬೇಬಿ ಕ್ರಿಯೇಷನ್ಸ್. ನಾನು ನಿಮ್ಮ ಪ್ರೀತಿಯ ಸಾನ್ವಿ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತು ವಿಡಿಯೋ ಮಾಡ್ತಿರೋ ಪರ್ಪಸ್ ಏನಪ್ಪ ಅಂತ ಹೇಳಿದರೆ, ಇವತ್ತು ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಅದು ಇವತ್ತು ಬಂತು. ಸೊ ಹಾಗಾಗಿ ನನ್ನ ವ್ಯೂವರ್ಸಿಗೂ ಕೂಡ ಈ ಡ್ರೆಸ್ನ ತೋರಿಸೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಓಪನ್ ಮಾಡೋಣ ಅಲ್ವಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಯಾವಾಗಲೂ ನನ್ನ ವೀಡಿಯೋದ ಮೇಲೆ ಹಾಗೆ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವಾಗ ಇದನ್ನು ನಿಮ್ಮ ಎದುರಿಗೆ ಓಪನ್ ಮಾಡೋಣ ಅಂತ ಹೇಳಿಬಿಟ್ಟೆ ಈ ವಿಡಿಯೋ ಮಾಡ್ತಿರೋದು. ಸೊ ಓಪನ್ ಮಾಡೋಣ ಬನ್ನಿ. ಪ್ಯಾಕಿಂಗ್ ಆಲ್ಮೋಸ್ಟ್ ಯಾವಾಗಲೂ ಚೆನ್ನಾಗೇ ಇರುತ್ತೆ, ಚೆನ್ನಾಗಿರಲ್ಲ ಅಂತ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ಯಾಕಿಂಗ್ ಅಂತೂ ತುಂಬಾ ಇಂಪಾರ್ಟೆಂಟು. ಹುಷಾರಾಗಿ ಕಟ್ ಮಾಡಬೇಕು. ಮಿಸ್ಸಾಗಿ ಕವರ್ ಕಟ್ ಮಾಡಲಿಕ್ಕೆ ಹೋಗಿ ಬಟ್ಟೆನೇ ಕಟ್ ಮಾಡಿಬಿಟ್ರೆ ಕಷ್ಟ. ಸೊ ಹಾಗಾಗಿ ಹುಷಾರಾಗಿ ಕಟ್ ಮಾಡಬೇಕು. ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡ್ದೇ. ಸೊ ಹಾಗಾಗಿ ಇವತ್ತು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಎಸ್, ನಾನು ಮಾಡಿರೋ ಡ್ರೆಸ್ಸು ಬಂದಿದೆ, ಬಟ್ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ನೋಡೋಣ ಅಲ್ವಾ? ಓಕೆ, ಓಕೆ, ಸೇಮ್ ಡ್ರೆಸ್ಸೇ ಕೊಟ್ಟಿದ್ದಾರೆ. ಸೈಜ್ ಇನ್ನೂ ಹೇಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಒಂದು ಬೆಲ್ಟ್ ಕೊಟ್ಟಿದ್ದಾರೆ. ಈ ಡ್ರೆಸ್ಸಿಗೆ ಬೆಲ್ಟ್ ಇರುತ್ತೆ. ಸೊ ಹಾಗಾಗಿ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ನೋಡಿ ತೋರಿಸ್ತೀನಿ ಬೆಲ್ಟ್ ಹೇಗಿದೆ ಅಂತ. ಫಸ್ಟ್ ಬೆಲ್ಟಿಂದಲೇ ಚೆನ್ನಾಗಿ ಶೈನಿಯಾಗಿ ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಇಲ್ಲಿ ನೋಡಿ ಎಷ್ಟು ಶೈನಿಯಾಗಿ ಕೊಟ್ಟಿದ್ದಾರೆ. ಸೊ ಗೋಲ್ಡನ್ ಕಲರ್ ಬೆಲ್ಟ್ ಇದು, ಗೋಲ್ಡನ್ ಕಲರ್ ಬೆಲ್ಟು. ಬಟ್ ಕಟ್ಟಲಿಕ್ಕೆ ಮಾತ್ರ, ಬೆಲ್ಟನ್ನು ಹಿಂದ್ಗಡೆ ಕಟ್ಟಲಿಕ್ಕೆ ಮಾತ್ರ ತುಂಬ ಲೆಂತಿಯಾಗಿ ಕೊಟ್ಟಿದ್ದಾರೆ. ಒಂದೊಂದು ಸೈಡು ಇಷ್ಟು ಲೆಂತಿಯಾಗಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನೋಡಿ, ಇದು ಎರಡು ಸೈಡು ಎಷ್ಟು ಲೆಂತಿಯಾಗಿ ಕೊಟ್ಟಿದ್ದಾರೆ. ಅಂದರೆ ದೊಡ್ಡ ಸೊಂಟ ಇದ್ರೂ ಆರಾಮಾಗಿ ಎರಡು ರೌಂಡ್ ಬೇಕಾದರೂ ಹಾಕ್ಬೋದು, ಅಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡು ನೋಡಿ, ಬ್ಯಾಕ್ ಸೈಡ್ ಕೂಡ ಈ ಥರ ಕಟ್ಟಿದ್ದಾರೆ. ಬೇಕು ಅಂತ ಹೇಳಿದರೆ ನಮಗೆ ಬೇಡಪ್ಪ ಈ ಥರ ಒಂಥರ ಗೋಲ್ಡ್ ಥರ ಬೇಡ, ಒಂಥರ ಜಾಸ್ತಿ ಏನು ಹೇಳ್ತಾರೆ, ಜಾಸ್ತಿ ಒಂಥರ ಆರ್ಟಿಫಿಷಿಯಲ್ ಥರ ಬೇಡ, ನನಗೆ ಸೇಮ್ ಕಲರ್ ಇರಲಿ ಅಂತ ಹೇಳಿದರೆ ಈ ಥರನೂ ಬೇಕಾದರೂ ಮಾಡ್ಕೊಬೋದು. ಅಂದರೆ 2 in 1, ಹೀಗೆ ಬೇಕಾದರೂ ಹಾಕ್ಕೊಬೋದು. ಬೆಲ್ಟ್, ಸೊಂಟದ ಬೆಲ್ಟು ಹೀಗೆ ಬೇಕಾದರೂ ಹಾಕ್ಕೋಬೋದು. ಬಟ್ ಹೀಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ದುಪ್ಪಟ್ಟ ಅಂತೂ ಎಷ್ಟು ಸ್ಮೂತಾಗಿದೆ ಅಂದರೆ ಅಷ್ಟು ಸ್ಮೂತಾಗಿದೆ. ಒಂಥರ ಖುಷಿ ಆಗುತ್ತೆ, ಕೈಯಲ್ಲಿ ಇಟ್ಕೊಂಡ್ರೆ ಖುಷಿ ಆಗುತ್ತೆ, ಅಷ್ಟು ಸ್ಮೂತಾಗಿದೆ. ನೋಡಿ ದುಪ್ಪಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ದುಪ್ಪಟ್ಟ ನೋಡಿದ್ರೇ ಖುಷಿ ಆಗೋಗುತ್ತೆ ಆಗಿದೆ. ನೋಡಿ ಇಷ್ಟು ಬರುತ್ತೆ. ನೋಡಿ ಈ ಥರ ನಾವು ಡಬಲ್ ಮಾಡ್ಕೊಬೋದು. ದೊಡ್ಡದಾಗಿದೆ ದುಪ್ಪಟ್ಟ, ಚೆನ್ನಾಗಿದೆ, ಅಗಲವಾಗಿದೆ. ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ ಲೆಂತು ಪರವಾಗಿಲ್ಲ ಇದೆ, ಲೆಂತ್ ಕೂಡ ಚೆನ್ನಾಗಿದೆ. ಕ್ವಾಲಿಟಿ ನೋಡೋಕೆ ಹೋದರೆ ತುಂಬ ಚೆನ್ನಾಗಿದೆ. ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಕ್ಕೊಂಡ್ರೆ ನಾನು ವೇಲ್ ಹಾಕಿದ್ದೀನೋ ಇಲ್ಲೋ ಅನ್ನೋದು ಕೂಡ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಓಕೆ, ಇವಾಗ ಬೆಲ್ಟ್ ಆಯಿತು, ದುಪ್ಪಟ್ಟ ಆಯಿತು. ಮೇನ್ ಪಾರ್ಟಿಗೆ ಬರೋಣ, ಚೂಡಿ. ಸೊ ಚೂಡಿ, ಎಸ್ ನೋಡಿ ಚೂಡಿ ನೋಡಿ ಹೇಗಿದೆ. ನಮ್ಮ ಮಮ್ಮಿಗೆ ಹುಷಾರಿಲ್ಲ, ಸೊ ಹಾಗಾಗಿ ಸ್ವಲ್ಪ ಕೆಮ್ತಾ ಇದ್ದಾರೆ. ಸೊ ಅದು ವಾಯ್ಸ್ ನಿಮಗೆ ಕೇಳಿಸಿದ್ರೆ ನಮ್ಮ ಮಮ್ಮಿಗೆ ಹುಷಾರಿಲ್ದಿರೋದ್ರಿಂದ ಕೆಮ್ತಾ ಇದ್ದಾರೆ, ಏನೂ ಬೇಜಾರ ಮಾಡ್ಕೊಂಬಿಡಿ. ಎಸ್, ಇಲ್ಲಿ ನೋಡಿ ಡ್ರೆಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಫ್ರಂಟ್ ನೆಕ್ಕು. ಸೊ ನೋಡಿ ಇದು ಫ್ರಂಟ್ ನೆಕ್ ಬರುತ್ತೆ. ಇದು ಫ್ರಂಟ್ ನೆಕ್ಕು ಯು ಶೇಪ್ ಇದೆ, ಅಂದರೆ ಯು ಶೇಪ್ ಬರುತ್ತೆ. ಥರ ಚೆನ್ನಾಗಿದೆ
ಡ್ರೆಸ್ ಮಾತ್ರ ಸೂಪರಾಗಿದೆ ನೋಡಿ. ಸೇಮ್ ಫ್ರಂಟ್ ಟು ಬ್ಯಾಕು ಸೇಮ್ ನೆಕ್ ಬರುತ್ತೆ. ಅದೊಂದು ನೆಕ್ಕು ಇದೊಂದು ನೆಕ್ಕು ಡಿಸೈನ್ ಅಂತಿಲ್ಲ, ಸೇಮ್ ನೆಕ್ ಇದೆ. ಆ್ಯಂಡ್ ಇದು ಡಬಲ್ ಎಕ್ಸೆಲ್ ನಾನು ಮಾಡಿರೋದು ಡಬಲ್ ಎಕ್ಸೆಲ್ಲು. ಸಿ, ಡಬಲ್ ಎಕ್ಸೆಲ್ ನಾನು ಮಾಡಿರೋದು. ತುಂಬ ಚೆನ್ನಾಗಿದೆ. ಸ್ಲೀವ್ ಕೂಡ ಅಷ್ಟೇ, ಸ್ಲೀವ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಸ್ಲೀವ್ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಸ್ಲೀವು ಎಷ್ಟು ದೊಡ್ಡದಾಗಿದೆ ನೋಡಿ. ಸ್ಲೀವ್ ಪಾರ್ಟ್ ತುಂಬ ಚೆನ್ನಾಗಿದೆ. ಹಾಕ್ಕೊಂಡ್ರೆ ಫುಲ್ ಸ್ಲೀವ್ವರೆಗೂ ಬರುತ್ತೆ, ಅಂದರೆ ಇಲ್ಲಿವರೆಗೂ ಬರುತ್ತೆ ಸ್ಲೀವ್. ಅಂದರೆ ಆಫ್ ಸ್ಲೀವ್, ಈಗ ನಾನು ಏನು ಹಾಕಿದ್ದೀನೋ ಈ ಥರ ಆಫ್ ಸ್ಲೀವ್ ಅಲ್ಲ, ಫುಲ್ ಸ್ಲೀವ್. ಸಮ್ಮರ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸೀಸನಲ್ಲೂ ಚೆನ್ನಾಗಿರುತ್ತೆ. ಬಿಸಿಲಿಗೂ ಕೈ ಬ್ಲ್ಯಾಕ್ ಆಗುತ್ತೆ ಅಂಥೇಳಿ ಹಾಕ್ಕೊಬೋದು, ಮಳೆಗಾಲಕ್ಕೂ ಹಾಕ್ಕೊಬೋದು, ಚಳಿಗಾಲಕ್ಕೂ ಹಾಕ್ಕೊಬೋದು, ಎಲ್ಲ ಕಾಲಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ, ಇದು ಅಷ್ಟೇ ಕಟ್ಟಾಗಿ ಮಾಡಿರೋ ಅಂಥದ್ದು, ಅಂದರೆ ಡಬಲ್ ಇದು ಈ ಕಡೆ ಒಂದು ಕಟ್ ಮಾಡಿಬಿಟ್ಟು ಚೂಡಿನ ಮಾಡಿರೋ ಅಂಥದ್ದಿದು. ಇಲ್ಲೂ ಅಷ್ಟೇ ನೋಡಿ, ಸ್ಟಿಚಿಂಗ್ ಆದ್ರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಇನ್ನೊಂದೇನು ಅಂತ ಹೇಳಿದರೆ, ಇದು ಅಂಬ್ರೆಲಾ, ಅಂದರೆ ಅನಾರ್ಕಲಿ ಅಂತ ಹೇಳ್ತೀವಲ್ಲ ನೋಡಿ. ತುಂಬ ದೊಡ್ಡದಾಗಿದೆ. ನಾನು ಹಾಕಿ ಕೂಡ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ಹಾಕಿ ಕೂಡ ತೋರಿಸ್ತೀನಿ. ಓಕೆ, ನೋಡಿದ್ರಲ್ಲ, ಇವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನಿಮಗೂ ಕೂಡ ಒಂದು ಐಡಿಯಾ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಈಗ ಹಾಕಿ ತೋರಿಸ್ತಾ ಇರೋದು. ಬಟ್ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು. ಸೊ ನೀವು ಕೂಡ ಬೈ ಮಾಡಿ ಅಂಥೇಳಿ ಹೇಳ್ತೀನಿ. ಇವಾಗ ತೋರಿಸಿದಾಗ ಗೊತ್ತಾಗುತ್ತೆ ನಿಮಗೆ ಹೇಗೆ ಡ್ರೆಸ್ ಇದೆ, ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಇದಕ್ಕೆ ಪೆಟಿಕೋಟ್ ಕೂಡ ಇದೆ ನೋಡಿ. ಪೆಟಿಕೋಟ್ ಕೂಡ ಕೊಟ್ಟಿದ್ದಾರೆ. ಪೆಟಿಕೋಟು ಅಷ್ಟೇ ತುಂಬ ಅಂದರೆ ತುಂಬ ಸ್ಮೂತಾಗಿದೆ. ಎಲ್ಲೂ ಪೆಟಿಕೋಟ್ ಇದೆ ಅನ್ನೋದೇ ಫೀಲ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಸ್ಮೂತಾಗಿದೆ. ಪೆಟಿಕೋಟ್ ತಿಕ್ಕಾಗೂ ಇದೆ, ಹಾಗಂತ ತುಂಬ ತಿನ್ನಾಗಿದೆ ಅಂತ ಏನಿಲ್ಲ ನೋಡಿ. ತಿಕ್ಕಾಗಿ ಕೂಡ ಇದೆ, ಹಾಕಿದರೆ ಎಲ್ಲೂ ಇದಿಲ್ಲ. ಇವಾಗ ಇದು ಸ್ಟಾರ್ ರೇಟಿಂಗ್ ಎಲ್ಲ ತಿಳಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಸ್ಟಾರ್ ರೇಟಿಂಗ್ ಎಷ್ಟಿದೆ ಅಂತ ಹೇಳಿಬಿಟ್ಟು. ಆ್ಯಂಡು ಇದು ಯಾವ ಕ್ಲಾತು ಪ್ರತಿಯೊಂದೂ ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ಎಲ್ಲದನ್ನು ತೋರಿಸ್ತೀನಿ ಆ್ಯಂಡ್ ಹೇಳ್ತೀನಿ. ಇದು ನಾನು ಮಾಡಿರೋದು ಇವಾಗಲೇ ಹೇಳ್ದಂಗೆ ಡಬಲ್ ಎಕ್ಸೆಲ್ ಸೈಜು ಮಾಡಿರೋದು. ಇದು ಬಂದು ಅನಾರ್ಕಲಿ ಡ್ರೆಸ್ಸು ಆ್ಯಂಡ್ ಜಾರ್ಜೆಟ್ ಬಟ್ಟೆ. ಇದು ಅಂದರೆ ಜಾರ್ಜೆಟ್ ಅಂದರೆ ಸೀರೆ ಬಟ್ಟೆ ಅಂತ ಹೇಳ್ತೀವಲ್ಲ ಅದಿದು, ಸರಿನಾ. ಮತ್ತು ಯೆಲ್ಲೋ ಆ್ಯಂಡ್ ವೈಟ್ ಕಲರ್ ಮಿಕ್ಸ್ ಇದೆ ಇದು. ಆ್ಯಂಡ್ ಇದು ಸ್ಟಾರ್ ರೇಟ್ ಬಂದುಬಿಟ್ಟು 4 ಸ್ಟಾರ್ ಇದೆ. ಇದರದ್ದು 4.1 ಸ್ಟಾರ್ ಇದೆ. ಓಕೆ, ಮತ್ತು ತುಂಬ ಜನ ಎಲ್ಲರೂ ಗುಡ್ ರಿವ್ಯೂನೇ ಕೊಟ್ಟಿದ್ದಾರೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ, ಎಲ್ಲರೂ ಗುಡ್ ರಿವ್ಯೂನೇ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಡ್ರೆಸ್ ಹಾಕಿದಾಗ ಹೇಗೆ ಕಾಣುತ್ತೆ ಅಂತ ಆದರೆ ನೋಡಿ, ಇಲ್ಲಿ ನೋಡಿ ಈ ಥರ ಕಾಣುತ್ತೆ. ಸೈಜು ಅಷ್ಟೇ, ಎಲ್ಲ ಸೈಜು ಇದೆ. XS, ಸ್ಮಾಲು, ಎಮ್ಮು, ಲಾರ್ಜು, ಡಬಲ್ ಎಕ್ಸೆಲ್ಲು ಎಲ್ಲ ಸೈಜು ಇದೆ. ಅಂದರೆ 44 ಅಂತ ಹೇಳಿದರೆ ಡಬಲ್ ಎಕ್ಸೆಲ್ ಬರುತ್ತೆ. ಆ್ಯಕ್ಚುಲಿ ಏನು ಅಂತ ಹೇಳಿದರೆ ನಂದು 40 ಸೈಜು. ಬಟ್ ನಾನು ಯಾಕೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡೆ ಅಂತ ಹೇಳಿದೆ, ನೀರಿಗೆ ಹಾಕಿದಾಗ ಕೆಲವೊಂದು ಡ್ರೆಸ್ಸು ಟೈಟ್ ಆಗ್ಬೋದು. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ನಾನು 40ನೇ ತೊಗೊತೀನಿ ಅಂತ ಹೋದಾಗ ಕೆಲವೊಂದು ಟೈಮ್ ಏನಾಗುತ್ತೆ, ದೊಡ್ಡದಾದರೆ ಒಂದು ಸ್ವಲ್ಪ ನಾವು ಸ್ಟಿಚ್ ಮಾಡ್ಕೊಬೋದು. ಅದೇ ಚಿಕ್ಕದಾದರೆ ಏನಾಗುತ್ತೆ ಅಂದರೆ ಸ್ಟಿಚ್ ಮಾಡ್ಕೊಳಕ್ಕಾಗಲ್ಲ. ಇಷ್ಟಪಟ್ಟು ಬೇರೆ ತೊಗೊಂಡಿರ್ತೀವಿ, ಈ ಕಡೆ ಹಾಕೋಕ್ಕೂ ಆಗಲ್ಲ, ಈ ಕಡೆ ಬಿಡೋಕ್ಕೂ ಆಗಲ್ಲ. ಆಗಿಬಿಟ್ರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಹಾಗಾಗ್ಬಿಟ್ಟು ನಾನು ಯಾವಾಗೂ 2 ಇಂಚು ಇಲ್ಲ 4 ಇಂಚು ಎಕ್ಸ್ಟ್ರಾ ತೊಗೊತೀನಿ. ಸೊ ಹಾಗಾಗಿ ನೀವು ಕೂಡ ಅಷ್ಟೇ, ಅಟ್ಲೀಸ್ಟ್ 4 ಇಂಚು ತೊಗೊಳ್ಲಿಲ್ಲ ಅಂತ ಹೇಳಿದ್ರು ಒಂದು 2 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ನಿಮಗೆ ಟೈಟಾಗಿ ಆಗೋದನ್ನ ಸ್ವಲ್ಪ ನಾರ್ಮಲಾಗಿ ಆರಾಮಾಗಿ ಹಾಕಬಹುದು. ಸೊ ಹಾಗಾಗಿ ನಂದಿದು ಜಸ್ಟು ಒಂದು ಸಜೆಷನ್ ಅಷ್ಟೇ, ಇನ್ನೇನು ಇಲ್ಲ. ಸೊ ಇದರ ರೇಟ್ ಎಷ್ಟು ಅಂತ ನೋಡೋದಾದರೆ 415 ರೂಪಾಯಿ. ಇದು ರೇಟ್ ಇರೋದು 439 ರೂಪಾಯಿ, ಅಂದರೆ 440 ರೂಪಾಯಿ ಇರೋದು ಇದ್ರ ರೇಟು. ಬಟ್ ಆನ್ಲೈನಲ್ಲಿ ನೀವು ಬೈ ಮಾಡೋದಾದರೆ 415 ರೂಪಾಯಿಗೆ ಈ ಡ್ರೆಸ್ಸು ನಿಮಗೆ ಸಿಗುತ್ತೆ.
ಸೊ ನಾನು ಪರ್ಸ್ನಲ್ಲಾಗಿ ನಾನು ಹೇಳೋದಾದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಜನ ತಗೊಂಡು ಕೂಡ ಇದ್ದಾರೆ, ಒಳ್ಳೆಯ ರಿವ್ಯೂ ಕೂಡ ಇದೆ. ಸೊ ಹಾಗಾಗಿ ನಾನು ಇದನ್ನು ತುಂಬ ಸರ್ಚ್ ಮಾಡಿಬಿಟ್ಟು ನಾನು ಕೂಡ ಕೆಲವೊಂದೊಂದು ಕಡೆ ನೋಡಿ ವೀಡಿಯೋಸ್ನ ನೋಡಿ ಡ್ರೆಸ್ ಹೇಗಿದೆ ಅಂತ ನೋಡಿ ಆಮೇಲೆ ಈ ಡ್ರೆಸ್ನ ತೊಗೊಂಡಿದ್ದು. ಬಟ್ ನಾನಂತೂ ಪರ್ಸ್ನಲಾಗಿ ಈಗೂ ಹೇಳ್ತಾ ಇರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿ, ಹೆಮ್ಮಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಆ ಫಿನಿಶಿಂಗ್ ಆಗಿರ್ಬೋದು, ಪ್ರತಿ ಒಂದು ಎಕ್ಸಲೆಂಟ್ ಆಗಿದೆ. ಸೊ ನಾನು ನಿಮಗೆ ಇವಾಗ ಹಾಕಿ ತೋರಿಸ್ತೀನಿ, ಪಕ್ಕದಲ್ಲೇ ನಿಮಗೆ ಕಾಣಿಸ್ತಾ ಇರುತ್ತೆ ನಾನು ಹಾಕಿರೋದು. ಸೊ ನೋಡಿ ಹೇಗೆ ಅನ್ನಿಸ್ತು ಅಂತ ನೀವು ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಏನಾದರೂ ಹೇಳೋದ್ರಲ್ಲಿ ಸ್ವಲ್ಪ ಏನಾದರೂ ಮಿಸ್ ಆಗಿದರೆ ಕ್ಷಮಿಸ್ಬಿಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಜೊತೆ, ಹೊಸ ಪ್ರಾಡಕ್ಟ್ ಜೊತೆ ಆಗಿರ್ಬೋದು, ಅಥವಾ ಹೊಸ ಏನಾದರೂ ವಿಷಯಗಳು ಇಟ್ಕೊಂಡು, ಇಲ್ಲ ಥಿಂಗ್ಸ್ ಆಗಿರ್ಬೋದು, ಒಟ್ಟು ಹೊಸ ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.